ಸ್ಪಿರಿಚುವಲ್ ಎಕ್ಸಾಮಿನೇಷನ್, ಸ್ಪಿರಿಚುವಲ್ ಪ್ರಾಕ್ಟೀಸ್, ಇದನ್ನು ಯಾವ ರೀತಿ ಮಾಡೋದು? ನಿಮಗೆ ಬಹಳ ಸುಲಭವಾಗಿ ನಾನು ಹೇಳಬೇಕಾದ್ರೆ, ನಮ್ಮ ಮೈಂಡ್ ಹೇಗೆ ವರ್ಕ್ ಮಾಡುತ್ತೆ, ನಮ್ಮ ಥಾಟ್ಸ್ ಎಮೋಷನ್ಸ್ ಹೇಗೆ ವರ್ಕ್ ಮಾಡುತ್ತೆ, ಪರಿಸ್ಥಿತಿಗೆ ನಾವು ಯಾವ ರೀತಿ ಸ್ವಸ್ಥಿತಿಯನ್ನು ಇಟ್ಕೊಳ್ಬೇಕು, ಇದೆಲ್ಲ ಕೆಲವು ಡಿಸಿಪ್ಲಿನ್ಸ್ ಸ್ಪಿರಿಚುಯಾಲಿಟಿಗೆ ಬೇಕೇ ಬೇಕು. ಇಲ್ಲ ನಾವು ಸ್ಪಿರಿಚುವಲ್ ಪರ್ಸನ್, ರಿಲಿಜಿಯಸ್ ಪರ್ಸನ್ ಅಂತ ಹೇಳಕ್ಕೆ ಹೋಗಬಾರ್ದು. ಅಲ್ಲದೆ ಅಲ್ಲ ನಾವು. ಈಗ ಉದಾಹರಣೆ ಕೊಡ್ತೀವಿ. ಒಂದು ಪೇಂಟಿಂಗೋ, ಒಂದು ಮರನೋ, ಒಂದು ಯಾವುದೋ ಒಂದು ವಸ್ತು ಅಂತ ಇಟ್ಕೊಳ್ಳಿ, ಒಂದು ಗೋಪುರನೋ, ಏನೋ ಸಮಥಿಂಗ್, ಏನು ಬೇಕಾರಾಗ್ಬೋದು. ಒಂದು 5 ಜನನ ಇದನ್ನು ನೋಡಿ ನಿಮಗೆ ಯಾವ ಯೋಚನೆಗಳು ಬರುತ್ತೆ, ನಿಮ್ಮ ಯೋಚನೆಗಳನ್ನು ಬರೀರಿ ಅಂತ ಹೇಳೋಣ. ಒಂದು ವಸ್ತು ಯಾವುದು, ಒಂದು ಗಿಡ, ಮರ, ಏನೋ ಒಬ್ಬ ಬರೀತಾರೆ, ನನಗೆ ಬರೀ ಹಸಿರೇ ಕಾಣ್ತಾ ಇದೆ, ಹಸಿರನ್ನ ಎಂಜಾಯ್ ಮಾಡಿದೆ ನಾನು. ಕೆಲವರು ಹೂವು ಚೆನ್ನಾಗಿದೆ, ಕೆಲವು ಹಣ್ಣುಗಳೆಲ್ಲ ಚೆನ್ನಾಗಿಲ್ಲ, ಇನ್ನೂ ಇದಕ್ಕೆ ನೀರು ಹಾಕಬಹುದು, ಈ ಮರ ಅಷ್ಟು ಹೆಲ್ದಿ ಆಗಿಲ್ಲ, ಹೀಗೆ ಒಬ್ಬೊಬ್ಬರು ಒಂದೊಂದು. ಹೋಗ್ತಾನೆ, ಎಲ್ಲರೂ ಒಂದೇ ಥರ ಅಂತೂ ಖಂಡಿತ ಬರೆಯಲ್ಲ. ಒಂದು ವಸ್ತುವನ್ನ, ಒಂದು ವಿಷಯವನ್ನ, ಒಂದು ವ್ಯಕ್ತಿಯನ್ನ, ಒಂದು ವಿಚಾರವನ್ನ 10 ಜನ ಅಥವಾ 5 ಜನ ಅಥವಾ 100 ಜನ ನೋಡಿದ್ರೆ ಅವರವರ ಆಲೋಚನೆಗಳು ಅದರ ಬಗ್ಗೆ ಬೇರೆ ಬೇರೆನೇ ಇರುತ್ತೆ. ಇದನ್ನು ಒಪ್ಕೊಂಡ್ಬಿಡ್ಬೇಕು. ಹೌದಲ್ವಾ? ಸಿಂಪಲ್, ಒಪ್ಕೋತೀರ. ಆಮೇಲೆ ಏನ್ ಹೇಳ್ತೀರಾ, ಅಷ್ಟು ಗೊತ್ತಾಗಲ್ಲ, ಬರೀ ಎಲೆ ನೋಡಿದಾನೆ, ಎಷ್ಟು ದೊಡ್ಡ ಮರ ಅದು, ಕೇಳಿದ್ದು ಮರದ ವಿಚಾರ ಅಷ್ಟೇ ನಾ ಕಾಣಿಸಿದ್ದು. ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ಜನ ಏನ್ ನೋಡ್ತಾರೆ ಅಂತ ಒಬ್ಬ ಹೇಳ್ತಾನೆ. ಇನ್ನೊಬ್ಬ, ಅಯ್ಯೋ ಅವನಿಗೆ ಅಷ್ಟೇ ಕಾಣಿಸಿದ್ದು, ನೋಡಿ ಇದೆಲ್ಲ ಇತ್ತಲ್ವ, ಇದೆಲ್ಲ ಹೇಳ್ಬೋದಾಗಿತ್ತಲ್ವಾ. ಈ ತರ ನಾವು ಮತ್ತೆ ಅದರ ಬಗ್ಗೆ ಮಾತಾಡಿದ್ರೆ ಸೆಕೆಂಡ್ ಸ್ಟೇಜಲ್ಲಿ ನಾವು ಏನಂತೀವಿ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಒಬ್ಬರು ಥಾಟ್ಗೂ ಇನ್ನೊಬ್ಬರ ಥಾಟ್ಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಬರ್ತೀವಿ. ಆಮೇಲೆ ಏನ್ ಹೇಳ್ತೀವಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಬರ್ತೀವಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಯಾಕೆ ಸುಮ್ಮನೆ ಮಾತಾಡಬೇಕು, ಅವಂದೊಂದು ನಮ್ದೊಂದು ಸುಮ್ಮನಾಗ್ತೀವಿ. ಬರೀ ವಸ್ತು ಬಗ್ಗೆ ಅಲ್ಲ, ದಿನನಿತ್ಯ ಮನೆಯಲ್ಲಿ 4 ಜನ ಇದ್ರೂ ಕೂಡ ಒಂದು ವಸ್ತು, ಒಂದು ವಿಷಯದ ಬಗ್ಗೆ 4 ಜನ ಹೇಳಿದಾಗ ಹಿಂದೇಟ್ ಹಾಕೋದು ಯಾಕೆ ಅಂದ್ರೆ, ಅಯ್ಯೋ ಅವರೊಂದು ಹೇಳೋದು, ನಾವೊಂದು ಹೇಳೋದು, ಯಾಕಪ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಬರಬೇಕು, ಹೇಳೋದೇ ಇಲ್ಲ. ಇಟ್ ಈಸ್ ಆಬ್ವಿಯಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಅವರು ಆ ಥರ ಅರ್ಥ ಮಾಡ್ಕೊಂಡು ನಾವೊಂದು ಹೇಳೋದು, ಅವರೊಂದು ಹೇಳೋದು, ನ್ಯಾಚುರಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗು. ನೋಡಿದ್ರ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇವೆಲ್ಲ ಕ್ವೆಶ್ಚನ್ನೇ ಬರಲ್ಲ. ಅವ್ರಿಗೇನು ಅನಿಸ್ತು ಅವ್ರ ಥಾಟ್, ಅದು ನಿನ್ಗೇನು ಅನ್ನಿಸ್ತು ನಿನ್ ಥಾಟ್. ಇಲ್ಲ, ಅಂಡರ್ಸ್ಟ್ಯಾಂಡಿಂಗು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಪ್ರಶ್ನೆನೇ ಇಲ್ಲ. ಹಾಗೇನೆ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ವರ್ಡು, ಆಮೇಲೆ ಜನರೇಷನ್ ಗ್ಯಾಪ್, ಅದಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅನ್ನೋದು. ಇಲ್ಲ, ಅವರು ಆ ಲೆವೆಲಲ್ಲಿ ಈ ತರ ನಾವು ಅದು ನ್ಯಾಚುರಲ್ ಅಂತ ಆಗ್ಬಿಟ್ಟಿದೆ. ಜನರೇಷನ್ ಗ್ಯಾಪ್ ನ್ಯಾಚುರಲ್, ಹೇಗೆ ಡಯಾಬಿಟೀಸ್ ನ್ಯಾಚುರಲ್, ಅದು ನ್ಯಾಚುರಲ್. ಈ ನ್ಯಾಚುರಲ್ ಅಂತ ಎಷ್ಟೋ ವಿಚಾರಗಳನ್ನ ನಾವು ಪದೇ ಪದೇ ಹೇಳಿ ಜೀವನನ ಕಂಫರ್ಟ್ ಮಾಡ್ಕೊಳಕ್ ಹೋಗಿ ಏನೋ ಒಟ್ಟಲ್ಲಿ ಬಿಲೀಫ್ ಸಿಸ್ಟಮ್ಗೆ ಅದು ಬಂದ್ಬಿಟ್ಟಿದೆ. ನ್ಯಾಚುರಲ್ ಅಂತ ಯಾವುದು ನ್ಯಾಚುರಲ್ ಅಲ್ವೇ ಅಲ್ಲ, ಯಾವುದು ನ್ಯಾಚುರಲ್ ಅಲ್ಲ. ಇದು ನ್ಯಾಚುರಲ್ ಆದರೆ ಆಗ ನೀವು ನೋಡ್ಕೊಳ್ಳಿ, ಆಗೇನಾಗುತ್ತೆ, ಸಿಚುಯೇಷನ್ ಏನಿದೆ ಅದು ನನ್ನ ಸೃಷ್ಟಿ ಅಂತ ಒಪ್ಕೊಳ್ತಾ ಇಲ್ಲ. ಇದು ಏನು ಸಿಚುಯೇಷನ್ ಇದೆ ಅದು ನನ್ನ ಸೃಷ್ಟಿ ಅಂತ ಒಪ್ಕೊಳ್ತಾ ಇಲ್ಲ. ನನ್ನ ಥಾಟ್ ನನ್ನ ಸೃಷ್ಟಿ, ಇದಕ್ಕೆ ನಾನೇ ಜವಾಬ್ದಾರ. ಈ ಕ್ರಿಯೇಟ್ ಮಾಡಿದ್ದು ಈ ಥಾಟ್ ನಾನೇ, ಈ ಥಾಟ್ ಇಂದ ಈ ವಾತಾವರಣ ಕ್ರಿಯೇಟ್ ಮಾಡಿದ್ದು ನಾನೇ, ಈ ಪರಿಸ್ಥಿತಿಗೆ ನಾನೇ ಕಾರಣ ಅಂತ ನೋಡಲ್ಲ. ಯಾಕೆ ಪರಿಸ್ಥಿತಿ ಹೀಗಿದೆ, ಅದರಿಂದ ನಾನು ಈ ರೀತಿ ಮಾತಾಡಿದೆ ಅಂತ ನೋಡ್ತೀವಿ. ಆಗ ನಮ್ಮ ಆಕ್ಷನ್, ನಮ್ಮ ರಿಯಾಕ್ಷನ್ ಅಥವಾ ಆಕ್ಷನ್ ಅಥವಾ ರೆಸ್ಪಾನ್ಸ್ ಆರ್ ರಿಯಾಕ್ಷನ್ ಪರಿಸ್ಥಿತಿಯ ಮೇಲೆ ಡಿಪೆಂಡ್ ಆಗಿದೆ. ನಿಮ್ಮ ಕ್ವಾಲಿಟಿ ಆಫ್ ರಿಯಾಕ್ಷನ್, ನಿಮ್ಮ ಕ್ವಾಲಿಟಿ ಆಫ್ ರೆಸ್ಪಾನ್ಸ್ ಪರಿಸ್ಥಿತಿ ಮೇಲೆ ಹೋಗುತ್ತೆ. ಅದು ಚೆನ್ನಾಗಿದ್ದರೆ ರೆಸ್ಪಾನ್ಸ್ ಅಂತೀರ, ಚೆನ್ನಾಗಿಲ್ಲದೆ ಇದ್ರೆ ರಿಯಾಕ್ಷನ್ ಅಂತೀರ. ನಿಮ್ಮ
ರಿಯಾಕ್ಷನ್, ನಿಮ್ಮ ರೆಸ್ಪಾನ್ಸು ನಿಮ್ಮ ಥಾಟ್ ಮೇಲೆ ಅಲ್ಲ, ಪರಿಸ್ಥಿತಿ ಮೇಲೆ. ಇದು ಡೇಂಜರಸ್. ಪರಿಸ್ಥಿತಿ ನಿಮ್ಮ ಆಕ್ಷನ್ಗೆ ಕಾರಣ, ನಿಮ್ಮ ರೆಸ್ಪಾನ್ಸ್ಗೆ ಪರಿಸ್ಥಿತಿ ಕಾರಣ. ಅದು ಹಂಗಿರೋದ್ರಿಂದ ನಾನು ಹಿಂಗೆ ಹೇಳಿದೆ. ನಾನು ಹೇಳ್ತಾ ಇದ್ದೀನಿ ಇದು ನಾನು ಸೃಷ್ಟಿ ಮಾಡಿದ್ದು ಅಂತ ಹೇಳಲ್ಲ. ಇದಕ್ಕೆ ನಾವು ತಿಳ್ಕೋಬೇಕು, ನಮ್ಮಲ್ಲಿ ಎರಡು ಪ್ರಪಂಚ ಇದೆ ಅಂತ. ಎರಡು ಪ್ರಪಂಚ ಇದೆ ನಮ್ಮಲ್ಲಿ. ಮನೋ ದೇಹ ಅಂದರೆ ಇಂದ್ರಿಯಗಳು, ಮನೋಬುದ್ಧಿ ಅಹಂಕಾರ ಒಂದು ಲೆವೆಲ್, ಒಂದು ಆಯಾಮ. ನೀವು ಏನೇ ಆಗಲಿ ಈ ಹತೋಟಿ ಇಲ್ಲದಿರೋ ಇಂದ್ರಿಯಗಳಿಂದ ನೀವು ವಸ್ತುವನ್ನು ನೋಡಿದಾಗ ಅಥವಾ ಪರಿಸ್ಥಿತಿಯನ್ನು ನೋಡಿದಾಗ, ಚಂಚಲವಾದ ಮನಸ್ಸಿನಿಂದ ನೋಡಿದಾಗ, ಬ್ಯಾಲೆನ್ಸ್ ಇಲ್ಲದೆ ಇರೋ ಸಮತೋಲನ ಕಳ್ಕೊಂಡಿರೋ ಬುದ್ಧಿಯಿಂದ ನೋಡಿದಾಗ, ಸ್ವಾರ್ಥದ ಅಹಂಕಾರದಿಂದ ನೋಡಿದಾಗ ನೀವು ಯಾವ ರೀತಿ ನೋಡಕ್ ಸಾಧ್ಯ? ಅಲ್ಲಿ ಏನಿದೆಯೋ ಅದು ನೋಡಿದೆ, ಅದಕ್ಕೆ ಹಂಗೆ ಹೇಳಿದೆ. ನೋಡಿ ಸುಮ್ಮನಿರಕ್ಕಾಗತ್ತಾ? ಕೇಳಿ ಮಾತ್ರ ಸುಮ್ಮನಿರಕ್ಕಾಗತ್ತಾ? ಅವ್ರು ಆ ಥರ ಅಂತ ಇದ್ದಾಗ ನಾನು ಹೀಗೆ ಅನ್ಬೇಕು. ನನ್ನ ಇಂದ್ರಿಯಗಳು ಏನು ಪರ್ಸೀವ್ ಮಾಡ್ತಿದೆ ಕರೆಕ್ಟು, ನಾನು ನೋಡಿದ್ದೀನಿ. ಅದೇ ಅಬ್ವಿಯಸ್ಲಿ ವಿ ಹ್ಯಾವ್ ಟು ಆಕ್ಟ್ ಲೈಕ್ ದಟ್. ರಿಯಾಕ್ಟ್. ಅವ್ರದ್ರೆ ಸುಮ್ಮನೆ ಅನ್ನಿಸ್ಕೊಂಡಿರೋಕ್ಕಾಗತ್ತಾ? ಆ ಥರ ನಡೀತಾ ಇದ್ದಾಗ ನೋಡ್ಕೊಂಡು ಸುಮ್ಮನಿರೋಕ್ಕಾಗತ್ತಾ? ನನ್ನ ಮನ್ಸಿಗೆ ಆ ಥರ ಅನಿಸ್ತು, ಅವ್ರು ಯಾಕೆ ಹಂಗೆ ಬೈದ್ರು, ಅದಕ್ಕೆ ನಾನು ರಿಯಾಕ್ಟ್ ಮಾಡಿದೆ. ನನ್ನ ಯೋಚನೆ ಇದು. ಯಾಕೆಂದ್ರೆ ಅವ್ರು ಆ ಥರ ಬೈದಾಗ ನಾವು ಸುಮ್ಮನೆ ಇರೋಕ್ಕಾಗತ್ತೆ? ಆಕ್ಷನ್ ರಿಯಾಕ್ಷನ್ ಈಕ್ವಲ್ ಅಂಡ್ ಆಪೋಸಿಟ್ ಅಲ್ವಾ? ಲಾನೇ ಇದೆ. ಇದೆಲ್ಲ ಯಾವಾಗ ಬರುತ್ತೆ? ಮನೋಬುದ್ಧಿ ಅಹಂಕಾರದಿಂದ ಡೀಲ್ ಮಾಡಿದಾಗ ಸಿಚುಯೇಷನ್ ಮೇಲೆ ನಾವು ಪ್ಯಾಸಿಂಗ್ ದ ಬಕ್ ಮಾಡೇ ಮಾಡ್ತೀವಿ. ನಾನಲ್ಲ ಇದಕ್ಕೆ ಜವಾಬ್ದಾರಿ. ಅವ್ರು ಹಂಗೆ ಹೇಳದೆ ಇದ್ದಿದ್ರೆ ನಾನು ಸುಮ್ಮನೆ ಇರ್ತಿದ್ದೆ. ಅವ್ರು ಹೇಳಿ ದಿನನಿತ್ಯ ನಡೀತಾ ಇದೆ ಇದು. ಇಲ್ಲಿ ನಾವು ಜವಾಬ್ದಾರಿ ತಗೊಳಕ್ತಾರೇ ಇಲ್ಲ. ಆದರೆ ಇನ್ನೊಂದು ಆಯಾಮ ಉಪಯೋಗಿಸೋದೇ ಉಪಯೋಗಿಸೇ ಇಲ್ಲ ಅವರು. ಆ ಥರದವರು ಇಡೀ ಜೀವನ ರಿಯಾಕ್ಟ್ ಮಾಡಿಕೊಂಡೇ ಬರ್ತಾರೆ. ಇಷ್ಟ ಇದ್ದಿದ್ದು ಇದ್ರೆ ಮಾತ್ರ ರೆಸ್ಪಾಂಡ್ ಮಾಡೋದವರು. ಅದರಿಂದ ಅವ್ರ ಜೀವನ ಎಲ್ಲರೂ ಎನರ್ಜಿ ಅಲ್ಲಿ ಕಳ್ಕೋತಾ ಇದ್ದಾರೆ. ಯಾಕೆಂದ್ರೆ ಅವರಿಗೆ ಆತ್ಮಬಲ, ಆತ್ಮದ ವಿಚಾರ ಗೊತ್ತೇ ಇಲ್ಲ. ಇದು ಸ್ಪಿರಿಚುಯಾಲಿಟಿ ಅಲ್ಲ. ಆದರೆ ಇನ್ನೊಂದು ಲೆವೆಲ್ ಇದೆ. ಮನೋಬುದ್ಧಿ ಅಹಂಕಾರ ಬಿಡಿ, ಚಿತ್ತ, ಅಂತಃಕರಣ, ಆತ್ಮ, ಸಾಕ್ಷಿ, ವೈಬ್ರೇಷನ್ಸ್, ಎಮೋಷನ್, ವೈಬ್ರೇಷನ್ಸ್, ಡಿವಿನಿಟಿ, ಅದೆಲ್ಲನೂ ಒಳಗಡೆ ಇದೆಯಲ್ಲ, ಆ ಏರಿಯಾ, ಆ ಆಯಾಮ ಅವ್ರು ಉಪಯೋಗಿಸೇ ಇಲ್ಲ. ಆ ಆಯಾಮದಿಂದ ನೋಡಿದಾಗ ಬೇರೆನೇ ಎಲ್ಲ. ಆಯಾಮದಲ್ಲಿ ನಾನೇ ಸೃಷ್ಟಿಕರ್ತ, ಅಹಂ ಬ್ರಹ್ಮಾಸ್ಮಿ, ನನ್ನಿಂದ ಏನು ಜನಿತವಾಗುತ್ತೆ ಅದಕ್ಕೆ ನಾನೇ ಜವಾಬ್ದಾರ, ನಾನೇ ಕಾರಣ. ನಾನು ಒಂದೊಂದು ಆಲೋಚನೆಗಳನ್ನ ಸೃಷ್ಟಿ ಮಾಡೋನು. ನನ್ನ ಯೋಚನೆ ನಂದು. ಯಾವಾಗ ನನ್ನ ಯೋಚನೆ ನಂದಾದಾಗ, ನಾನು ಜವಾಬ್ದಾರಿ ತಗೊಂಡಾಗ ಅದರ ಚಾಯ್ಸ್ ನಂದೇ. ಐ ಹ್ಯಾವ್ 100,000 ಆಪ್ಷನ್ಸ್, ಚಾಯ್ಸ್. ನನ್ನ ಯೋಚನೆ ಚೂಸ್ ಮಾಡೋಕ್ಕೆ ಯಾವ ರೀತಿ ಇರಬೇಕು ಅನ್ನೋದು ಕೂಡ ನನ್ನ ಚಾಯ್ಸ್. ಅದಕ್ಕೆ ನಾನು ರೆಸ್ಪಾನ್ಸ್ ಅಂತ ಹೇಳ್ತೀನಿ. ರೈಟ್ ರೆಸ್ಪಾನ್ಸ್ ನಾನು ಮಾಡೇ ಮಾಡ್ತೀನಿ. ಯಾಕೆಂದರೆ ನಾನು ಜವಾಬ್ದಾರಿ ಇದಕ್ಕೆ. ಅಲ್ಲಿ ಏನೇ ಆದರೂ ದಟ್ ಈಸ್ ರೆಸ್ಪಾನ್ಸ್. ಅದು ಆಗದೇ ಇದ್ರು ಅದಕ್ಕೆ ನಾನೇ ರೆಸ್ಪಾನ್ಸಿಬಿಲಿಟಿ. ಈ ರೀತಿ ನಾವು ಅದನ್ನು ನೋಡ್ತೀವಿ. ಇದೆರಡಕ್ಕೂ ಬಹಳ ವ್ಯತ್ಯಾಸ ಇದೆ. ಯಾವಾಗ ನಾವು ಒಂದು ಏರಿಯಾ ಯೂಸ್ ಮಾಡೋದೇ ಇಲ್ಲ, ಮಾಡೇ ಇಲ್ಲ ಏರಿಯಾ ಅಂದಾಗ, ನೀವು ಆತ್ಮಬಲನ ಅಂದ್ರೆ ಜನರೇಟಿಂಗ್ ಸ್ಟೇಷನ್ ಆಪರೇಟೇ ಮಾಡಿಲ್ಲ. ಯಾವಾಗ ಆಪರೇಟ್ ಮಾಡಲ್ಲ, ಯೂಸ್ ಮಾಡಲ್ಲ, ಆವಾಗ ಮೇಲ್ಗಡೆ ಬರೀ ಒಂದೊಂದು ಸಿಚುಯೇಷನ್ ರಿಯಾಕ್ಷನ್ ಆಗ್ಬಿಡುತ್ತೆ. ಬರ್ತಾ 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 ಶಕ್ತಿ ಕುಂದು ಹೋಗುತ್ತೆ, ಡಿಸಿಪೇಟ್ ಆಗುತ್ತೆ, ಯು ಬಿಕಮ್ ವೀಕ್. ಆವಾಗ ಏನಾಯ್ತು? ನೀವು ಆವಾಗ ಒಳಗಡೆಯಿಂದ ಆತ್ಮಶಕ್ತಿ ಬರ್ತಾ ಇಲ್ಲ, ಇಲ್ಲಿ ಶಕ್ತಿ ಹೋಗ್ತಾ ಇದೆ. ಆತ್ಮಶಕ್ತಿ ಕುಗ್ತಾ ಇದೆ. ಅಂದ್ರೆ ಒಂದ್ಸತಿ ಅಲ್ಲ ಒಂದ್ಸತಿ ಬ್ಯಾಟ್ರಿ ಎಲ್ಲ ಆಪ್ ಓಪನ್ ಮಾಡಿದ್ರೆ ಏನಾಗುತ್ತೆ ಅವತ್ತು ಹೇಳಿದೆ, ಎಲ್ಲ ಬ್ಯಾಟ್ರಿ ಎಲ್ಲ ಹೋಗಿ ಡೆಡ್ ಆಗುತ್ತೆ. ಇದು ಸತ್ತೋಗುತ್ತೆ. ಆತ್ಮಶಕ್ತಿ ನಾವು ಉಪಯೋಗಿಸೋದೇ ಇಲ್ಲ. ಅದಕ್ಕೆ ಉದಾಹರಣೆ, ಬಹಳ ಮುಖ್ಯವಾದ ಉದಾಹರಣೆ ನೀವು ತಗೊಳ್ಳಿ. ನಾವು ಇವಾಗ ಟೆಕ್ನಾಲಜಿ ಬಂದಮೇಲೆ ನಮಗೆ ಫೋನ್ ನಂಬರ್ಸ್ ಯಾವುದೂ ನೆನಪಿಲ್ಲ. ಒಂದು 10-25 ವರ್ಷದ ಕೆಳಗೆ ಒಂದು 10 ಫೋನ್ ನಂಬರ್ ಬೇಕಾದವ್ರಿಗಾದ್ರೂ ನಮಗೆ ನೆನಪಲ್ಲಿ ಇರೋದು. ನಂಬರ್ 1 ಮಗ್ಗಿ ಗೊತ್ತಿತ್ತು ಮಕ್ಕಳಿಗೆ. ನಾವು ಹ್ಯಾಂಡ್ ರೈಟಿಂಗ್ ಬರಿತಾ ಇದ್ವಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ 10 ಸತಿ ಬರಿತಾ ಇದ್ವಿ, ಮಗ್ಗಿ ಹೇಳ್ತಾ ಇದ್ವಿ, ಲೆಕ್ಕ ಮಾಡ್ತಾ ಇದ್ವಿ. ಇದೆಲ್ಲ ಎಲ್ಲಿದೆ ಇವಾಗ? ಈಗ ಆ ಸಿಸ್ಟಮ್ನ ಯೂಸ್ ಮಾಡದೆ
ಇವಾಗ ನಮ್ಗೆ ಯೂಸ್ ಮಾಡೋಕ್ಕಾಗದೇ ಇಲ್ಲ. ಯಾಕೆ ಅಂದರೆ ನಮ್ಮ ಟೆಕ್ನಾಲಜಿ ಬಂದಮೇಲೆ ನಾವು ಒಂದು ಭಾಗ ನಾವು ಉಪಯೋಗಿಸೋದೇ, ನಮ್ಮ ಇಂಟೆಲಿಜೆನ್ಸ್ನ ಉಪಯೋಗಿಸೋದೇ ಇಲ್ಲ. ಇವತ್ತು ನೀವು ಮನಸ್ಸು ಮಾಡಿ 10 ನಂಬರ್ ಆದರೂ ನಾನು ಜ್ಞಾಪಕ ಇಟ್ಕೊಂಡಿರ್ತೀನಿ ಅಂತ ನಿಮ್ಮ ಕೈ ಮಾಡಕ್ ಆಗತ್ತೆ. ಉಪಯೋಗಿಸದೆ ಬಿಟ್ಟಿರೋದು. ಹಾಗೆ ಜನ್ಮಾಂತರಗಳಿಂದ ಕೆಲವರು ಆತ್ಮಬಲವನ್ನು ಉಪಯೋಗಿಸದೆ ಆ ಡೈಮೆನ್ಷನ್ ಗೊತ್ತಿಲ್ಲದೆ, ಆ ಡೈಮೆನ್ಷನ್ ಆಪರೇಟ್ ಮಾಡದೆ ಬರೀ ಹೊರಗಡೆ ಲೆವೆಲ್ನಲ್ಲಿ ಆಪರೇಟ್ ಮಾಡಿಕೊಂಡು ಟೆನ್ಷನ್ ಅಲ್ಲಿ ಕರ್ಮ ಕಟ್ಕೊಂಡು ಜೀವನ ಮಾಡ್ತಿರೋರೇ ಜಾಸ್ತಿ. ನಾವು ಚಿಕ್ಕ ವಿಷಯಗಳ ಯಾವಾಗ ನಾವು ಆತ್ಮಬಲವನ್ನು ಉಪಯೋಗಿಸ್ತೀವಿ ಒಳಗಡೆಯಿಂದ, ಪ್ರತಿಯೊಂದು ಸೃಷ್ಟಿಯು ನನ್ನದು, ನನ್ನ ಆಲೋಚನೆ, ನನ್ನ ವಾತಾವರಣ, ನಾನು ಸೃಷ್ಟಿ ಮಾಡಿರೋದು, ಇದಕ್ಕೆ ನಾನು ಜವಾಬ್ದಾರಿ, ಸಿಚುಯೇಷನ್ ಪರಿಸ್ಥಿತಿ ನನ್ನ ಹತೋಟಿನಲ್ಲಿದೆ, ನಾನು ಅದಕ್ಕೆ ದಾಸನಾಗುವುದಿಲ್ಲ ಯಾವುದೇ ಪರಿಸ್ಥಿತಿಯಲ್ಲೂ ಅನ್ನುವ ಕನೆಕ್ಷನ್ನ ಯಾವಾಗಲೂ ಇಟ್ಕೊಂಡಿದ್ರೆ, ಧ್ಯಾನದಿಂದ ಆ ಹುಬ್ಬಿನ ಮಧ್ಯದಲ್ಲಿ ಆ ಶಕ್ತಿಯನ್ನ ಯಾವಾಗಲೂ ಕನೆಕ್ಟ್ ಮಾಡ್ಕೊಂಡಿದ್ರೆ, ಸಣ್ಣ ವಿಚಾರ ಇರ್ಬೋದು. ಯಾರೋ ಕೆಲಸದವಳು ಒಂದು ಅರ್ಧ ಮುಕ್ಕಾಲು ಗಂಟೆ ಲೇಟಾಗಿ ಬಂದಿರ್ಬೋದು, ಅದನ್ನು ಕೂಡ ಸ್ಟೇಬಲ್ ಆಗಿ ತಗೊಳಕ್ಕಾಗತ್ತೆ ನಮಗೆ ಚಿಕ್ಕ ವಿಚಾರ. ಅದೇ ತರ ಯಾರೋ ಸತ್ತಿದ ವಿಚಾರ ಕೇಳ್ಬೋದು, ಆವಾಗಲೂ ಕೂಡ ದೊಡ್ಡ ವಿಚಾರನು ಅಷ್ಟೇ ಸ್ಟೇಬಲ್ ಆಗಿ ತಗೊಳ್ತೀವಿ. ಯಾಕೆ ಅಂದ್ರೆ ಚಿಕ್ಕ ವಿಚಾರಗಳಲ್ಲೇ ಇರೋದು ಸ್ಪಿರಿಚುಯಾಲಿಟಿ ಪ್ರಾಕ್ಟೀಸ್. ಅಂದ್ರೆ ಸ್ಪಿರಿಚುಯಾಲಿಟಿನಲ್ಲಿ ಪರೀಕ್ಷೆ ಅಂದ್ರೆ, ಆತ್ಮ ಸಂಶೋಧನೆ ಅಂದ್ರೆ ಚಿಕ್ಕದೇ ಬಹಳ ಮುಖ್ಯ. ಜೀವನದಲ್ಲಿ ಯಾವುದು ದೊಡ್ಡದು ಅಂತ ಬಹಳ ರೇರ್ ಆಗಿ ಬರೋದು, ಎಲ್ಲ ಚಿಕ್ಕದೇ ಬರೋದು. ಆ ಚಿಕ್ಕದ್ರಲ್ಲೂ ಕೂಡ ನೀವು ಜವಾಬ್ದಾರಿ ತಗೊಳ್ಳದೆ ಇದ್ರೆ, ಚಿಕ್ಕದ್ರಲ್ಲೂ ಕೂಡ ನಾನು ಇದಕ್ಕೆ ಕಾರಣ, ನನ್ನ ಸೃಷ್ಟಿ ಆಯಿತು, ಈ ಸಿಚುಯೇಷನ್ಗೆ ನಾನು ಜವಾಬ್ದಾರ, ಇದಕ್ಕೆ ನಾನು ಸ್ಲೇವ್ ಆಗಲ್ಲ, ಈ ಸಿಚುಯೇಷನ್ ಪರಿಸ್ಥಿತಿ ನನ್ನ ಸ್ವಸ್ಥಿತಿ ಮೇಲೆ ಹೋಗುತ್ತೆ ಅಂತ ನೋಡದೆ ಇದ್ರೆ ಚಿಕ್ಕದೆಲ್ಲ ಚಿಕ್ಕದೇ ದೊಡ್ಡದಾಗ್ಬಿಡುತ್ತೆ. ಇಷ್ಟಿಷ್ಟೇನೆ ದೊಡ್ಡದಾಗ್ಬಿಡುತ್ತೆ. ಚಿಕ್ಕದು ಲೈಫ್ ಕ್ರೈಸಿಸ್ ಆಗ್ಬಿಡುತ್ತೆ. ಒಂದೊಂದ್ಸತಿ ಚಿಕ್ಕದದು ಏನೂ ಇಲ್ಲ, ಆದ್ರೂ ನಾವು ಅಷ್ಟು ರಿಯಾಕ್ಟ್ ಮಾಡಿರ್ತೀವಿ, ಆ ರೀತಿ ಆಗ್ಬಿಡುತ್ತೆ. ಇದು ನಾವು ನೋಡ್ಬೇಕಾಗಿರೋ ಅಂಶ, ಬಹಳ ಮುಖ್ಯ. ನೋಡಿ, ಇವಾಗ ಒಂದು ನಮಗೆ ಕಮ್ಮಿ ಆದ್ರೂ ಎನರ್ಜಿ ಗೊತ್ತಾಗುತ್ತೆ ಯಾವಾಗ ಆತ್ಮದ ಲೆವೆಲ್ನಲ್ಲಿ ನಾವು ಧ್ಯಾನ ಮಾಡದೆ ಸ್ವಲ್ಪ ದಿನ ಬಿಟ್ರೆ, ಯೋಗ ಮಾಡದೆ ಸ್ವಲ್ಪ ದಿನ ಬಿಟ್ರೆ ವಿ ಫೀಲ್ ವೀಕ್. ಆಲೋಚನೆಯಲ್ಲಿ ವ್ಯತ್ಯಾಸ ಆಗುತ್ತೆ, ಏನೋ ಡಿಸ್ಟರ್ಬ್ ಆಗುತ್ತೆ, ಚಿಕ್ಕದಕ್ಕೆ ಆವಾಗಲೇ ಗೊತ್ತಾಗೋಗುತ್ತೆ ನಾವು ಕನೆಕ್ಷನ್ ಎಲ್ಲೋ ತಪ್ಪಿದೆ, ನಾನು ಪೂಜೆ ಮಾಡ್ತಾ ಇಲ್ಲ, ಧ್ಯಾನ ಮಾಡ್ತಾ ಇಲ್ಲ, ಯೋಗ ಮಾಡ್ತಾ ಇಲ್ಲ ಅನ್ನೋದು ಯಾರಿಗೆ ಪರಿಚಯ ಇದೆಯೋ ಅವರಿಗೆ ಈ ಡಿಫರೆನ್ಸ್ ಗೊತ್ತಾಗುತ್ತೆ. ತಮ್ಮಲ್ಲೇನೆ ಪರೀಕ್ಷೆ ಮಾಡ್ಕೊಂಡಾಗ ಯಾಕೋ ಸರಿ ಇಲ್ಲ, ನಾನು ಇವತ್ತಿಂದ ಪೂಜೆ ಮಾಡಬೇಕು, ಜಪ ಮಾಡಬೇಕು, ಧ್ಯಾನ ಮಾಡಬೇಕು, ವಾಪಸ್ ಬರ್ತೀವಿ ನಾವು. ನಮಗೆ ಗೊತ್ತಾಗುತ್ತೆ ಒಳಗಡೆ ತಾಕತ್ತಿಲ್ಲ ಅಂತ ಹೋಗ್ತೀವಿ, ಅದಕ್ಕೆ ನಾವೇ ಜವಾಬ್ದಾರಿ ಅಂತ. ನಾವು ಯೂಶಲಿ ಏನ್ ಮಾಡ್ತೀವಿ, ಒಂದು ಕುರ್ಚಿನ ಎತ್ತಕ್ಕಾಗಲಿಲ್ಲ ಅಂದ್ರೆ ತಾಕತ್ತಿಲ್ಲ ಅನ್ನಲ್ಲ, ಕುರ್ಚಿ ಭಾರ ಅಂತ ಹೇಳ್ತೀವಿ. ಅದೇ ತರನೇ ಯಾವಾಗ್ಲೂ ಪಾಸಿಂಗ್ ದ ಬಕ್ ಮಾಡೋದ್ರಲ್ಲಿ ನಿಸ್ಸೀಮರಾಗ್ಬಿಡ್ತೀವಿ. ನಾವು ಜವಾಬ್ದಾರಿ ತಗೊಳ್ಳೋದು ಬಹಳ ರೇರು. ಮನೋಬುದ್ಧಿ ಅಹಂಕಾರ ಅಷ್ಟೇ ಇರೋರು ನಾನು ಎಲ್ಲದಕ್ಕೂ ಜವಾಬ್ದಾರಿ ಅಂತ ತಗೊಳ್ಳೋದು ಆಗ್ಲಿ, ರೆಸ್ಪಾಂಡ್ ಮಾಡೋದಾಗ್ಲಿ, ಆ ಸಿಚುಯೇಷನ್ನ ಅದನ್ನ ಸರಿಯಾಗಿ ಅದನ್ನ ನೋಡೋದಾಗ್ಲಿ ಆಗಲ್ಲ. ಕ್ಲಾರಿಟಿ ಕ್ಲಾರಿಟಿ ಬರಲ್ಲ. ಈ ಸ್ಪಿರಿಚುಯಾಲಿಟಿಯಿಂದನೇ ಕ್ಲಾರಿಟಿ ಬರೋದು. ಸ್ಪಿರಿಚುಯಾಲಿಟಿಯಿಂದ ಸಿಚುಯೇಷನ್ ಕೂಡ ಬದಲಾಯಿಸ್ಬಿಡ್ಬಹುದು. ಸ್ಪಿರಿಚುಯಾಲಿಟಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಇಂಪ್ಲಿಮೆಂಟ್ ಮಾಡ್ತಾ ಇದ್ರೆ, ಪರಿಸ್ಥಿತಿ ನಮ್ಮ ಕೈನಲ್ಲೇ ಇರೋದ್ರಿಂದ ನಾವು ಚೇಂಜ್ ಮಾಡ್ಬೋದು. ನಂಬರ್ 1, ನಮ್ಮ ಈಕ್ವೇಷನ್ ನಲ್ಲಿ ನಾನೇ ಸೃಷ್ಟಿಕರ್ತ, ನನ್ನ ಆಲೋಚನೆಗಳನ್ನ ನಾನೇ ಸೃಷ್ಟಿ ಮಾಡ್ತೀನಿ. ನಂಬರ್ 2, ಸೃಷ್ಟಿ ಮಾಡೋದ್ರಿಂದ ನನಗೆ ಚಾಯ್ಸ್ ಇದೆ, ಒಳ್ಳೆ ಆಲೋಚನೆಗಳನ್ನೇ ಸೃಷ್ಟಿ ಮಾಡ್ತೀನಿ, ಒಳ್ಳೇದನ್ನೇ ಸೃಷ್ಟಿ ಮಾಡ್ತೀನಿ, ಈ ವಾತಾವರಣದಲ್ಲಿ ಒಳ್ಳೇದನ್ನೇ ಕೊಡ್ತೀನಿ, ಆ ಚಾಯ್ಸ್ ನಂದು. ಯಾವಾಗ ಅದಾದಾಗ ರೈಟ್ ರೆಸ್ಪಾನ್ಸೇ ಇರುತ್ತೆ ಅಲ್ಲಿ. ಅದಕ್ಕೆ ಏನಾದ್ರೂ ಅದಕ್ಕೆ ಜವಾಬ್ದಾರಿ ನಾನೇ ತಗೊಳ್ತೀನಿ. ಇದಿಷ್ಟು ಈಕ್ವೇಷನ್ ಆವಾಗ ವರ್ಕ್ ಆಗೋದು. ಇಲ್ಲ ಎಷ್ಟೋ ಸತಿ ನಾವು ಚಿಕ್ಕದನ್ನ ಮರೆಯಲ್ಲ, ಯಾವುದು ಜ್ಞಾಪಕ, ಯಾವತ್ತೋ ಯಾರೋ ಅಂದಿದ್ದು ಅಥವಾ ಏನೋ ಅಂದಿದ್ದು, ಏನೋ ನಡೆದಿದ್ದು ಮರೆಯಲ್ಲ. ಪದೇ ಯೋಚನೆ ಮಾಡ್ತೀವಲ್ಲ ರಿಪೀಟೆಡ್ ಆಗಿ, ಆವಾಗ ನಾವು ಒಳಗೆ ಹೋಗೋಕ್ಕಾಗಲ್ಲ, ಸಿಕ್ಕಾಕೊಳ್ತೀವಿ. ಮನೋಬುದ್ಧಿ ಅಹಂಕಾರದಲ್ಲಿ ಸಿಕ್ಕಾಕೊಳ್ತೀವಿ, ಚಿತ್ತಕ್ಕೆ ಕಸನೇ ಹಾಕ್ತಾ ಇರ್ತೀವಿ, ನಮ್ಗೆ ಜಾಗನೇ ಇಲ್ಲ ಒಳಗಡೆ ಹೋಗಷ್ಟು ಕಸ ಬಿದ್ದಿರುತ್ತೆ. ಯಾಕೆ ಅಂದ್ರೆ ಯಾವಾಗ್ಲೂ ಅದೇ ಯೋಚನೆ ಮಾಡೋದು, ಅದೇ ಯೋಚನೆ. ಒಂದು ಚಿಕ್ಕದಾಗಿ ನಡೆದ್ಬಿಟ್ಟು ಹೋದ್ರೆ ಅದು ಬ್ಯಾಕ್ ಗ್ರೌಂಡ್ ತರ ನೀವು ಏನೇ ಕೆಲಸ ಮಾಡ್ತಿದ್ರು ಅದು ನಡೀತಾನೇ ಇರುತ್ತೆ, ಮರೆಯೋಕ್ಕೆ ಆಗಲ್ಲ. ಪದೇ ಬರ್ತಾ ಇದೆ. ಹೀಗಾದಾಗ ಆತ್ಮಬಲ ಪೂರ್ತಿ ಕುಗ್ಗೋಗುತ್ತೆ, ಆತ್ಮಶಕ್ತಿ ಸಂಪೂರ್ಣವಾಗಿ ನಾವು ಹಾಳು ಮಾಡ್ಕೊಂಡ್ಬಿಡ್ತೀವಿ.
ಯಾರಾದ್ರೂ ಏನಾದರೂ ಅಂದ್ರೂ ಕೂಡ ನಾವು ಯಾವಾಗ ಕನೆಕ್ಟ್ ಮಾಡ್ತೀವಿ ಒಳಗಡೆ, ಅವಾಗ ಯಾರಾದರೂ ಏನಾದರೂ ಅಂದ್ರೂ ಕೂಡ ಏನಾದರೂ ಆದರೆ ನಾವು ಒಂದು ಜ್ಞಾಪಕ ಇಟ್ಕೊಳ್ತೀವಿ, ಫಸ್ಟ್ ಆಕ್ಸೆಪ್ಟ್ ಮಾಡ್ತೀವಿ, ಪ್ರೇ ಮಾಡ್ತೀವಿ ಅವ್ರಿಗೋಸ್ಕರ. ಅವ್ರಿಗೆ ನಾವು ಶಾಪ ಹಾಕಲ್ಲ, ರಿಯಾಕ್ಟ್ ಮಾಡಲ್ಲ, ಬ್ಲೆಸ್ಸಿಂಗ್ಸ್ ಮಾಡ್ತೀವಿ, ಕಂಪ್ಯಾಷನೇಟ್ ಆಗಿ ನೋಡ್ತೀವಿ, ಮುಗಿಸ್ಬಿಡ್ತೀವಿ. ಇದು ಬಹಳ ಮುಖ್ಯವಾದದ್ದು. ಯಾರೋ ಒಬ್ರು ಹೇಳಿದ್ರು, ನನಗೆ ಯಾರೋ ಒಂದು 20 ವರ್ಷದ ಕೆಳಗೆ ತುಂಬ ಅವ್ರಿಗೆ ಯಾರೋ ಬೇಜಾರು ಮಾಡಿದ್ದು, ಅವಮಾನ ಮಾಡಿದ್ದು ಏನು, ಅದನ್ನ ತಲೆಯಲ್ಲಿ ಇಟ್ಕೊಂಡು 20 ವರ್ಷ ಅವ್ರು ಹೇಳೋ ಪ್ರತಿ ಮೊಮೆಂಟಲ್ಲೂ ಅದು ನನ್ನ ನೆನಪಿರೋದು. 20 ವರ್ಷ ಒದ್ದಾಡಿದ್ದೀನಿ, ಕ್ಲಾಸ್ ತಗೊಳ್ಳೋವರೆಗೂ ನಿಮ್ಮ ಹತ್ರ ನಾನು ಅದೇ ತಲೆಯಲ್ಲಿ ಯಾವಾಗಲೂ ಕೆಲಸ ಮಾಡ್ತಿತ್ತು, ಅದನ್ನು ಒಪ್ಕೊಳ್ಳೋಕ್ಕೆ ಆಗಿರಲಿಲ್ಲ ನನಗೆ. ಪ್ರತಿಯೊಂದು ಮೊಮೆಂಟಲ್ಲೂ ಅದಿರೋದ್ರಿಂದ ಪ್ರತಿ ಪ್ರೆಸೆಂಟ್ ಮೊಮೆಂಟ್ನ ನಾನು ಕಳ್ಕೊಳ್ತಾ ಇದ್ದೆ. ಪಾಸ್ಟ್ ಬಂದು ಹಾಳು ಮಾಡ್ತಿತ್ತು, ಹಾಗೆ ನನ್ನ ಫ್ಯೂಚರ್ ಹಾಳಾಗ್ತಾ ಇತ್ತು. ಆ ಪ್ರತಿ ಪ್ರೆಸೆಂಟ್ ಮೊಮೆಂಟಲ್ಲೂ ನಾನು ರಿಯಾಕ್ಟ್ ಮಾಡ್ತಾ ಇದ್ದೆ, ಎಲ್ಲದಕ್ಕೂ ಕೋಪ ಮಾಡ್ಕೋತಾ ಇದ್ದೆ, ಎಲ್ಲದಕ್ಕೂ ಅದು ಜ್ಞಾಪಕ ಬರೋದು, ನಾನು ಇಷ್ಟು ಕೀಳಾಗಿ ಅಂದ್ಬಿಟ್ರಲ್ಲ. ಕ್ಲಾಸ್ ತಗೊಂಡ್ಮೇಲೆ ನನಗೆ ಗೊತ್ತಾಯಿತು, ಅವರು ಯಾವತ್ತೋ 20 ವರ್ಷದ ಕೆಳಗೆ ಒಂದು ಘಳಿಗೆನೋ 2 ನಿಮಿಷ ತೊಗೊಂಡಿದ್ರೇನೋ ನನಗೆ ಬೈಯಕ್ಕೆ. ಅವರು ನನಗೆ ಮೋಸ ಮಾಡಿದ 2 ನಿಮಿಷ 20 ವರ್ಷ ನಾನೇ ಮೋಸ ಮಾಡ್ಕೊಂಡಿದ್ದೀನಿ. ಅದನ್ನು ಯೋಚನೆ ಮಾಡಿ 20 ವರ್ಷ ನನಗೆ ನಾನೇ ಮೋಸ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾಗಿದ್ದು ಕ್ಲಾಸ್ ಆದಮೇಲೆ ಅಂತ. ಹಾಗೆ ನಮಗೆ ಗೊತ್ತಾಗುತ್ತೆ, ಈ ಈಕ್ವೇಷನ್ ಮಾತ್ರ ಮರಿಬಾರ್ದು. ನಾನೇ ಈ ನನ್ನ ಆಲೋಚನೆಗಳಿಗೆ ಕಾರಣ, ನಾನು ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ನಾನು ಶಿವ, ನಾನು ಸೃಷ್ಟಿ ಮಾಡಿದೆಲ್ಲ ನಂದು, ನನ್ನ ಪ್ರಪಂಚ, ನನ್ನ ವಾತಾವರಣ, ಇದರಲ್ಲಿ ನನಗೆ ಬೇಕಾದಷ್ಟು ಆಪ್ಷನ್ ಇದೆ, ಚಾಯ್ಸ್ ಇದೆ. ನನಗೆ ಬೇಕಾದನ್ನು ಸೃಷ್ಟಿ ಮಾಡೋಕ್ಕೆ ನನ್ನ ಕೈ ಆಗುತ್ತೆ. ಅದು ಸೃಷ್ಟಿ ಮಾಡಿದಾಗ ಅದರ ರೆಸ್ಪಾನ್ಸು ಕೂಡ ನಂದೇ. ಅಕಸ್ಮಾತ್ ಬೇರೆಯವರು ಹಾಗೆ ಮಾಡದೇ ಇದ್ರೂ ಕೂಡ ಅದಕ್ಕೂ ನಾನು ಜವಾಬ್ದಾರಿ ತಗೊಳ್ತೀನಿ, ಅವ್ರನ್ನ ಬ್ಲೆಸ್ ಮಾಡ್ತೀನಿ, ಪ್ರೇ ಮಾಡ್ತೀನಿ ಅವ್ರಿಗೋಸ್ಕರ. ಅಷ್ಟು ಮಟ್ಟಿಗೆ ನಮಗೆ ಬಂದ್ಬಿಡುತ್ತೆ. ಆ ಸ್ಪಿರಿಚುಯಾಲಿಟಿ ಅನ್ನೋದು ಸಾಮಾನ್ಯವಾದ ಶಕ್ತಿ ಅಲ್ಲ, ಆತ್ಮವಲ್ಲ, ನಮ್ಮನ್ನು ಆರಿಸ್ಕೊಳ್ಳೋದಲ್ಲ, ಅವ್ರನ್ನೂ ಆರಿಸ್ಕೊಳ್ಳುತ್ತೆ. ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಒಂದು ಕ್ಲಾರಿಟಿ ಇರುತ್ತೆ, ಕೆಲಸ ಹಗುರ ಆಗುತ್ತೆ, ಬೇಗ ಆಗುತ್ತೆ, ಕೆಲಸ ಎಳೆಯೋದಿಲ್ಲ. ಆ ಜವಾಬ್ದಾರಿ ಏನೇನು ಮಾಡಬೇಕೋ ನಮಗೆ ಕಾಣಿಸುತ್ತೆ, ಒಂದ್ಸತಿ ಕಣ್ಣಿಗೆ ಬೀಳಲ್ಲ ಅಂತ ಕೆಲಸಗಳೆಲ್ಲ ನಮಗೆ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿ ನಾವು ಕೆಲಸ ಮಾಡ್ತೀವಿ. ಎರಡನೇದು, ನಾವು ಯಾರನ್ನಾದ್ರೂ ನೋಡಿದ್ರೆ, ಯಾವುದೇ ವ್ಯವಹಾರಕ್ಕೆ ನೋಡಿದ್ರೆ ಫಸ್ಟ್ ಅವ್ರ ಮುಖ ನೋಡಿ. ಅವ್ರು ಚೆನ್ನಾಗಿದ್ರಂತೂ ನಿಮ್ಮ ಮೈಯೇ ಮರ್ತು ಬಿಡ್ತೀರ. ಅವ್ರು ತುಂಬ ಚೆನ್ನಾಗಿದ್ರೆ, ಅವ್ರು ನಗ್ತಾ ಇದ್ರೆ, ಅವ್ರು ಮಾತಾಡ್ತಿದ್ರೆ ಬೀಳ್ತೀರ ಅಲ್ಲಿ. ಹಾಗಲ್ಲ ನೋಡೋದು. ಫಸ್ಟ್ ಲೆವೆಲ್ ಆಫ್ ಕನೆಕ್ಷನ್, it has to happen in the level of aura, energy. ಆ ಒಂದು ಊರ್ಜಾ ಶಕ್ತಿ ಪ್ರತಿಯೊಬ್ಬರಲ್ಲೂ ಕೂಡ ನಾವು ನೋಡಬೇಕಾಗಿರೋದೇನು, ಒಳಗಿಂದ ಆ ಆರಾನ ನೋಡಬೇಕು. ಆಮೇಲೆ ಅವ್ರ ಮುಖ, ಆಮೇಲೆ ಅವ್ರು ನಗೋದು, ಆ ನಗು ಮುಖ, ಅವ್ರು ಇರೋದು ಚೆನ್ನಾಗಿರೋದು, ನಗು ಮುಖ, ಹಾಗೆ ಮಾತಾಡೋದು, ನಮಸ್ಕಾರ ಮಾಡೋದು, ನಮ್ಗೆ ಕರ್ಕೊಂಡು ಹೋಗೋದು, ಏನೋ ಸ್ಟ್ರೆಸ್ಸು ಮಾಡ್ತಾರೆ, ಅಂಗಡಿಗಳಲ್ಲೂ ಮಾಡ್ತಾರೆ, ಎಲ್ಲ ಅದಕ್ಕೆಲ್ಲ ದುಡ್ಡಿಸ್ಕೊಳ್ತಾರೆ ಅವ್ರು ಮಾಡೋದಕ್ಕೆ. ನಾವು ಅದನ್ನೆಲ್ಲ ನೋಡಲೇಬಾರ್ದು. ಅವ್ರು ಹೇಗಿದ್ದಾರೆ, ಹೇಗೆ ನಗ್ತಾರೆ, ಎಷ್ಟು ನಿಧಾನವಾಗಿ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅದೆಲ್ಲ ಅಲ್ಲ, ಬಹಳ ಮುಖ್ಯ. ಕೆಲವರು ಸೂಕ್ಷ್ಮವಾಗಿರೋ ಹತ್ರ ನೀವೇನಾದ್ರು ಇಂಟರ್ವ್ಯೂಗೆ ಹೋದರೆ, ನೀವೆಷ್ಟೇ ಇವಾಗ ಮಾತಾಡಲಿ, ನಿಮ್ಮ ಪ್ರೆಸೆಂಟೇಷನ್ ಎಷ್ಟೇ ಚೆನ್ನಾಗಿರಲಿ, ಆ ವೈಬ್ಸು ಸರಿ ಇಲ್ಲದೆ ಅವ್ರು ನೋಡ್ತೀನಿ ನಾಳೆ ಬನ್ನಿ ಅಂದ್ಬಿಡ್ತಾರೆ. ಆ ವೈಬ್ಸ್ ಬಹಳ ಮುಖ್ಯ. ನಾವು ಬೇರೆಯವ್ರನ್ನ ನಾವು ಕನೆಕ್ಟ್ ಮಾಡುವಾಗಲೂ ಆ ವೈಬ್ರೇಷನ್, ಅವರು ನಮ್ಮನ್ನು ಕನೆಕ್ಟ್ ಮಾಡುವಾಗಲೂ ಕೂಡ ನಾವು ಅದೇ ವೈಬ್ರೇಷನ್ನಲ್ಲಿ ಹೋದರೆ ಅವರು ಕೂಡ ಆ ವೈಬ್ರೇಷನ್ನ ಫೀಲ್ ಮಾಡಿ ನಮ್ಮನ್ನು ಆಕ್ಸೆಪ್ಟ್ ಮಾಡ್ತಾರೆ. ಇದಕ್ಕೆ ಜೀವನದಲ್ಲಿ ಕನೆಕ್ಷನ್ ಕೂಡ, ವಾತಾವರಣದಲ್ಲಿ ಒಂದು ಕನೆಕ್ಟ್ ಮಾಡಬೇಕಾದ್ರೆ ಅಧ್ಯಾತ್ಮದಲ್ಲಿ ಇರೋರು ಸ್ಪಿರಿಚುವಲ್ ಪವರ್ನ ತಿಳ್ಕೊಂಡು ಅದರಿಂದ ಒಂದು ಆರನ ಫಸ್ಟ್ ಲೆವೆಲ್ ಆಫ್ ಕಮ್ಯುನಿಕೇಷನ್ ಇಸ್ ಎನರ್ಜಿ ಲೆವೆಲ್, ವೈಬ್ರೇಷನ್ ಲೆವೆಲ್. ಅಲ್ಲಿಗೆ ಬಂದಾಗ ನಮ್ಮದು ಪೂರ್ತಿ ನಾವು ವಾತಾವರಣನ ಆವರಿಸ್ಕೊಳ್ತೀವಿ, ಅದಕ್ಕೆ ಜವಾಬ್ದಾರಿಯಿಂದ ಇರ್ತೀವಿ, ಕ್ಲಾರಿಟಿ ಇರುತ್ತೆ, ಚಿಕ್ಕದು ದೊಡ್ಡದು ಅಂತಿಲ್ಲ, ಯಾವಾಗಲೂ ಸ್ಟೇಬಲ್